ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ದರ್ಶನ್ ಜೈಲಲ್ಲಿ ಇಟ್ಕೊಂಡು ಬೇಲ್ ಯಾವಾಗ ಸಿಗುತ್ತೋ, ಬೇಲ್ ಸಿಕ್ಕಿ ನಾನು ಯಾವಾಗ ಹೊರಗಡೆ ಬರ್ತೀನೋ ಅಂತ ಕಾಯ್ತಾ ಇದ್ದಾರೆ. ಬೇಲ್ ಸಿಕ್ಕಿ ಹೊರಗಡೆ ಬರೋದಕ್ಕೆ ಆಗದೆ ಅಲ್ಲೇ ಪರದಾಡ್ತಾ ಇದ್ದಾರೆ. 1 ವರ್ಷದೊಳಗೆ 60 ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಇನ್ನು ಹಾಗೇನೆ ಆ ಸೂಚನೆ ಮೇರೆಗೆ ಸೆಷನ್ ಕೋರ್ಟ್ ನಲ್ಲಿ 1 ವಾರದಲ್ಲಿ 4 ದಿನ ಟ್ರಯಲ್ ಕೂಡ ನಡೆದಿದ್ದು, ದಿನವೂ ಸಹ ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್ ಶುರುವಾಗ್ತಾ ಇದೆ. ಇನ್ನು ಟೆನ್ಷನ್ ಶುರುವಾಗ್ತಾ ಇದೆ ಅನ್ನೋದಕ್ಕಿಂತ ಅವ್ರಿಗೆ ಟೆನ್ಷನ್ ದಿನಕ್ಕೂ ಹೆಚ್ಚಾಗ್ತಾ ಇದೆ ಅಂತ ಹೇಳಬಹುದು. ದರ್ಶನ್ ಕೇಸ್ನ ತನಿಖೆ ಮಾಡ್ತಿರುವಂತಹ ತನಿಖಾಧಿಕಾರಿಗಳಿದಾರಲ್ಲ, ಅವರು ಕೊಟ್ಟಂತಹ ಒಂದು ಪೆನ್ ಡ್ರೈವ್ ಅನ್ನ ಕೋರ್ಟ್ ಇದೀಗ ಸಾಕ್ಷ್ಯ ಅಂತ ಹೇಳ್ಬಿಟ್ಟು, ಅದೊಂದು ಇಂಪಾರ್ಟೆಂಟ್ ಸಾಕ್ಷಿ ಅಂತ ಹೇಳ್ಬಿಟ್ಟು ಪರಿಗಣನೆಗೆ ತಗೊಂಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ ನಲ್ಲಿ ಕೂಡಿ ಹಾಕೊಂಡು ಅವ್ರಿಗೆ ಇಷ್ಟ ಬಂದಂತೆ ಮನ್ಸಿಗೆ ಬಂದಂತೆ ಒಬ್ರಾದ್ಮೇಲೆ ಒಬ್ರೊಬ್ಬರು ಹಿಗ್ಗ ಮುಗ ಹೊಡೆದು ದರ್ಶನ್ ಮತ್ತೆ ಅವರ ಗ್ಯಾಂಗ್ ಇದೀಗ ಜೈಲ್ ಪಾಲ್ ಆದ್ರು. ದರ್ಶನ್ ಮತ್ತೆ ಅವರ ಸಹಚರರ ಅವ್ರು ಯಾರ್ಯಾರಿದ್ದಾರೆ, ಅವರ ಒಂದು ಗ್ಯಾಂಗ್ ಇದೆಯಲ್ಲ, ಅವರೆಲ್ಲರೂ ಕೊಟ್ಟಂತಹ ಏಟ್ಗೆ ರೇಣುಕಾಸ್ವಾಮಿ ಜೀವ ಬಿಟ್ಟ ಅನ್ನುವಂತಹ ಒಂದು ಆರೋಪ ಅವ್ರ ಮೇಲೆ ಇದೆ ಇವಾಗ. ಹಾಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ CCTV ದೃಶ್ಯಾವಳಿಗಳೇ ಒಂದು ಪ್ರಮುಖ ಸಾಕ್ಷಿ ಅಂತ ಕೂಡ ಹೇಳಲಾಗ್ತಾ ಇದೆ. ಹೌದು, ಕೋರ್ಟ್ನಲ್ಲಿ ಒಂದು ಕನ್ಸಿಡರ್ ಆಗೋದೇ ಇದು ಒಂದು CCTV ದೃಶ್ಯಾವಳಿಗಳು. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಾಸಿಕ್ಯೂಷನ್ಸ್ ಅಂದ್ರೆ ತನಿಖಾಧಿಕಾರಿಗಳೇನಿದ್ದಾರೆ ಅವರು ಕೊಟ್ಟಿರುವಂತಹ ಒಂದು CCTV ದೃಶ್ಯಾವಳಿ ಒಳಗೊಂಡಂತಹ ಒಂದು ಪೆನ್ ಡ್ರೈವ್, ಇದನ್ನ ಸಾಕ್ಷ್ಯವಾಗಿ ನಗರದ 19ನೇ ಹೆಚ್ಚುವರಿ ಸಿಟಿ ಸಿವಿಲ್ ಹಾಗೆ ಸೆಷನ್ಸ್ ನ್ಯಾಯಾಲಯ ಬುಧವಾರ ಪರಿಗಣನೆ ಮಾಡಿದೆ. ಅಂದ್ರೆ ಈ ಕೇಸ್ನಲ್ಲೂ ಏನೇನ್ ಸಾಕ್ಷಿ ಇದೆ, ಈ ಕೇಸ್ನಲ್ಲಿ ಯಾವ್ಯಾವ ರೀತಿಯಾದಂತಹ ಸಾಕ್ಷಿ ಸಿಕ್ಕಿದೆ, ಏನೇನ್ ಸಾಕ್ಷಿ ಇದೆ, ಯಾರ್ಯಾರು ಸಾಕ್ಷಿ ಇದ್ದಾರೆ, ಈ ಬರೀ ಒಂದು ಟೆಕ್ನಿಕಲ್ ಸಾಕ್ಷಿಗಳನ್ನ ಬಿಟ್ಟು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಬಿಟ್ಟು ಯಾರ್ಯಾರು ಒಂದು ಫಿಸಿಕಲ್ ಎವಿಡೆನ್ಸ್ ಯಾರಿದ್ದಾರೆ, ಈ ರೀತಿಯಾಗಿ ನೋಡೋದಾದ್ರೆ ಇಲ್ಲೊಂದು ವಿಶೇಷವಾದಂತಹ ವಿಷಯ ಇದೀಗ ಗೊತ್ತಾಗಿದೆ. ಸುಮ್ನಳ್ಳಿ ಆ ಒಬ್ಬ ಮಹಿಳೆ ಕೂಡ ಸಾಕ್ಷ್ಯ ಆಗಿದ್ದಾಳೆ. ಯಾರಾಕೆ? ಸುಮ್ನಳ್ಳಿಯ ಆ ಒಬ್ಬ ಮಹಿಳೆ ದರ್ಶನ್ ವಿರುದ್ಧವಾಗಿ ಸಾಕ್ಷಿ ಹೇಳೋದಕ್ಕೆ ರೆಡಿ ಆಗಿದ್ದಾಳೆ. ಯಾರಾಕೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ 59ನೇ ಹೆಚ್ಚುವರಿ ಸಿಟಿ ಸಿವಿಲ್ ಹಾಗೆ ಸೆಷನ್ಸ್ ನ್ಯಾಯಾಲಯ ಬುಧವಾರ ಟ್ರಯಲ್ ಮುಂದುವರಿಸಿದ್ದಾರೆ. ವಿಚಾರಣೆ ವೇಳೆ ಒಂದು ವಿಶೇಷ ಸರ್ಕಾರಿ ಅಭಿಯೋಜಕ ಪಿ ಪ್ರಸನ್ನ ಕುಮಾರ್ ಅವರು ಪೆನ್ ಡ್ರೈವ್ ನಲ್ಲಿರುವಂತಹ ಒಂದು CCTV ದೃಶ್ಯಾವಳಿಗಳ ಜೊತೆಗೆ ಸುಮ್ಮನಹಳ್ಳಿಯ ಬಳಿಯ ಅಪಾರ್ಟ್ಮೆಂಟ್ ಒಂದರ ಮಹಿಳೆ ನಿವಾಸಿ, ಅವರು ಅಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿರುವಂತಹ ಒಬ್ಬ ಮಹಿಳಾ ನಿವಾಸಿ ದೃಢೀಕರಣ ಮಾಡಿರುವಂತಹ ಒಂದು ಪ್ರಮಾಣ ಪತ್ರವನ್ನ ಕೂಡ ಕೋರ್ಟ್ಗೆ ಕೊಟ್ಟಿದ್ದಾರೆ. ಇದರಿಂದ ಪೆನ್ ಡ್ರೈವ್ ಅನ್ನ ಸಾಕ್ಷ್ಯಾಧಾರವಾಗಿ ನ್ಯಾಯಾಲಯ ಪರಿಗಣನೆ ಮಾಡಿದೆ. ಪ್ರಕರಣದ ವಿಚಾರಣೆಯನ್ನ ಜೂನ್ 22ಕ್ಕೆ ಮುಂದೂಡಿದೆ. ಮಂಗಳವಾರ ನಡೆದಂತಹ ಒಂದು ವಿಚಾರಣೆ ಏನಿದೆ, ಆ ವಿಚಾರಣೆ ವೇಳೆ ತನಿಖಾಧಿಕಾರಿಗಳು ಸಲ್ಲಿಸಿರುವಂತಹ CCTV ದೃಶ್ಯಾವಳಿ ಒಳಗೊಂಡಂತಹ ಒಂದು ಪೆನ್ ಡ್ರೈವ್, ಇದನ್ನ ಡಿಜಿಟಲ್ ಸಾಕ್ಷ್ಯವಾಗಿ ಪರಿಗಣನೆ ಮಾಡಿ ಅದನ್ನ ಒಂದು ಮುಚ್ಚಿದ ಲಕೋಟೆಯಿಂದ ಹೊರಗೆ ತೆಗೆದಿದ್ದಂತಹ ನ್ಯಾಯಾಲಯ ಪೆನ್ ಡ್ರೈವ್ ಅನ್ನ ಪ್ಲೇ ಮಾಡೋದಕ್ಕೆ ಇಷ್ಟಪಟ್ಟಿದೆ. ಅದನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಜಡ್ಜ್ ಏನಿದ್ದಾರೆ ಅವರು ಹೇಳಿದ್ದಾರೆ. ವಾರದಲ್ಲಿ 4 ದಿನ ವಿಚಾರಣೆ ಇರುತ್ತೆ. ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಬೆನ್ನಲ್ಲಿ ಪ್ರಕರಣವನ್ನ ಯಾವುದೇ ಕಾರಣಕ್ಕೂ ಸಹ ವಿಳಂಬ ಮಾಡದಂತೆ, ಅಂದ್ರೆ ಲೇಟ್ ಮಾಡಬಾರ್ದು, ಈ ಪ್ರಕರಣವನ್ನ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನುವಂಥ ಒಂದು ವಿಶೇಷವಾದಂತಹ ಒಂದು ಆರ್ಡರ್ ಅನ್ನ ಕೊಟ್ಟಿದ್ದಾರೆ. ನ್ಯಾಯಾಲಯ ಉಭಯ ವಕೀಲರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ವಾರದಲ್ಲಿ ಒಂದು 4 ದಿನ ವಿಚಾರಣೆ ನಡೆಯುತ್ತೆ. ಅಗತ್ಯ ಬಿದ್ರೆ 5 ದಿನ ಕೂಡ ವಿಚಾರಣೆ ಮಾಡಬಹುದು. 1 ವರ್ಷದೊಳಗೆ 60 ಸಾಕ್ಷಿಗಳ ವಿಚಾರಣೆ ಹಾಗೆ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ನಡಿಬೇಕಾಗಿದೆ. 1 ವರ್ಷದೊಳಗೆ ಮುಗಿಬೇಕು ಈ ಕೇಸ್. ಜೂನ್ 15 ನಡೆದಂತಹ ಈ ವಿಚಾರಣೆ ಏನಿದೆ, ಇದ್ರ ವೇಳೆ ಸರ್ಕಾರದ ವಿಶೇಷ ಅಭಿಯೋಜಕ SPP ಪ್ರಸನ್ನ ಕುಮಾರ್ ಅವರು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಂತೆ 1 ವರ್ಷದೊಳಗೆ ಈ ಪ್ರಕರಣದ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸ್ಬೇಕಾಗಿದೆ ಅಂತ ಹೇಳಿ ಒಂದು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ SPP ಪ್ರಸನ್ನ ಕುಮಾರ್ ಅವರು. ಹೀಗಾಗಿ ಪ್ರತಿದಿನವೂ ವಿಚಾರಣೆ ನಡೆಸಬೇಕು, ಹಾಗೆ ಯಾವುದೇ ಕಾರಣಕ್ಕೂ ಒಂದು ಈ ಪ್ರಕ್ರಿಯೆಯನ್ನ ಮುಂದೂಡಬಾರದು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ.
ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.